ಪರಿಷತ್ ಸದಸ್ಯ ಸಿಟಿ ರವಿ ವಿಚಾರಣೆ ಹಿರೇಬಾಗೇವಾಡಿ ಠಾಣೆ ಪಿಐ ಆರ್ ಪಾಟೀಲ್ ರಿಂದ ಗ್ರಿಲ್ ನಡೆಸಲಾಗ್ತಾ ಇದೆ. ಖಾನಾಪುರ ಠಾಣೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ಹಿರೇಬಾಗೇವಾಡಿ ಠಾಣೆ ಪಿಐ ಆರ್ ಪಾಟೀಲ್ ರಿಂದ ಗ್ರಿಲ್ ನಡೆಸಲಾಗ್ತಾ ಇದೆ. ಬೆಳಗಾವಿ ಡಿಸಿಪಿ ಸಮ್ಮುಖದಲ್ಲಿ ಪರಿಷತ್ ಸದಸ್ಯ ರವಿ ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಸಿಟಿ ರವಿ ಭೇಟಿಗೆ ವಕೀಲರಿಗೂ ಕೂಡ ಅವಕಾಶವನ್ನ ನೀಡಿಲ್ಲ ಬೆಳಗಾವಿ ಖಾಕಿ ಪಡೆ. ವಕೀಲರಾದ ಮುನೇಕರಪ್ಪ, ಜಿಎಂ ದೇಸಾಯಿ ಭೇಟಿಗೆ ಬ್ರೇಕ್ ಹಾಕಲಾಗಿದೆ. ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ನೀಡುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬೆಳಗಾವಿ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಪರ ವಕೀಲರು. ಈಗ ನೋಡ್ತಾ ಇದ್ರೆ ಬೆಳಗಾವಿಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಏನು ಒಂದು ಅಶ್ಲೀಲ ಪದ ಬಳಕೆ ಆರೋಪ ಕೇಳಿ ಬರ್ತಾ ಇದೆ. ಅವರನ್ನ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಸಿಟಿ ರವಿ ಅವರ ಪರವಾಗಿ ಬಂದ ವಕೀಲರಿಗೆ ಕೂಡ ಅವರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ. ಹೀಗಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವ ಚಿಂತನೆಯನ್ನ ಕೂಡ ಇದೀಗ ಸಿಟಿ ರವಿ ಪರ ವಕೀಲರು ಮಾಡ್ಕೊಳ್ತಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಭೇಟಿಗೆ ವಕೀಲರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ ಬೆಳಗಾವಿ ಖಾಕಿ ಪಡೆ. ವಕೀಲರಾದ ಚೇತನ ಮನೇರಿಕರ, ಜಿಎಂ ದೇಸಾಯಿ ಭೇಟಿಗೆ ಬ್ರೇಕ್ ಹಾಕಲಾಗಿದೆ. ಹಾಗಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವ ಎಚ್ಚರಿಕೆಯನ್ನ ಬೆಳಗಾವಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಸಿಟಿ ರವಿ ಪರ ವಕೀಲರು. ಯಾಕೆ ನಮಗೆ ಅವಕಾಶವನ್ನ ಕೊಡ್ತಾ ಇಲ್ಲ? ಈಗ ನೋಡ್ತಾ ಇದ್ರೆ ಖಾನಾಪುರ ಠಾಣೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿಚಾರಣೆ ನಡೀತಾ ಇದೆ. ಹಿರೇಬಾಗೇವಾಡಿ ಠಾಣೆ ಪಿಐ ಅವರು ಇದೀಗ ಗ್ರಿಲ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೌದಾ, ನೀವು ಈ ಪದವನ್ನ ಬಳಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಈಗ ಒಂದ್ ವೇಳೆ ಸಿಟಿ ರವಿ ಅವರು ಈ ಪದವನ್ನ ಬಳಸಿದ್ದಾರೆ ಅಂತ ಅಂದ್ರೆ 100% ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ ಅವರು ಆ ಪದವನ್ನ ಬಳಸಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ನವರು ಕೂಡ ಕ್ಷಮೆ ಯಾಚಿಸಬೇಕಾಗತ್ತೆ. ಈಗ ಸಿಟಿ ರವಿ ಅವರು ಬಳಸಿದ್ದು ನಿಜ ಆದ್ರೆ ಅವರಿಗೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಸಿಟಿ ರವಿ ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಇದೀಗ ಪೊಲೀಸರು. ವಿಚಾರಣೆ ಮುಗಿಸಿದ ಹಿರೇಬಾಗೇವಾಡಿ ಠಾಣಾ ಇನ್ಸ್ಪೆಕ್ಟರ್ ಸಿಟಿ ರವಿ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಆರ್ ಪಾಟೀಲ್ ಖಾಕಿ ಮುಂದೆ ತಾವು ಅಶ್ಲೀಲ ಶಬ್ದ ಬಳಸಿಲ್ಲ ಅಂತ ಹೇಳಿ ಇದೀಗ ಸಿಟಿ ರವಿ ಅವರು ಹೇಳಿದ್ದಾರೆ. ಮಹಿಳೆಯರ ಬಗ್ಗೆ ನನಗೆ ಗೌರವವಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ಸಿಟಿ ರವಿ. ಯಾರದ್ದೋ ಮಾತು ಕೇಳಿ ನನ್ನ ಮೇಲೆ ದೂರು ದಾಖಲಿಸಿದ್ದಾರೆ, ನಾನು ಆ ರೀತಿ ಮಾತನಾಡಿಲ್ಲ. ಹಾಗಾಗಿ ಸಿಟಿ ರವಿ ಅವರ ವಿಡಿಯೋ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡು ವಿಚಾರಣೆಯನ್ನ ಮುಗಿಸಿದ್ದಾರೆ ಹಿರೇಬಾಗೇವಾಡಿ ಠಾಣೆ ಇನ್ಸ್ಪೆಕ್ಟರ್. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ವಿಚಾರದ ಕುರಿತು ಯಾವೆಲ್ಲ ರೀತಿಯ ಚರ್ಚೆ ಆಗಬಹುದು? ಸಿಟಿ ರವಿ ವಿಚಾರಣೆ ಈಗಾಗಲೇ ನಡೆಸಿದ್ದಾರೆ. ಈಗ ಖಾಕಿ ಮುಂದೆ ಸಿಟಿ ರವಿ ಅವರು ಹೇಳಿದ್ದಾರೆ, ನಾನು ಯಾವುದೇ ರೀತಿಯ ಅಶ್ಲೀಲ ಪದವನ್ನ ಬಳಸಿಲ್ಲ, ನನಗೆ ಮಹಿಳೆಯರ ಬಗ್ಗೆ ತೀರಾ ಗೌರವವಿದೆ ಅಂತ ಹೇಳಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಯಾರದ್ದೋ ಮಾತು ಕೇಳಿ ನನ್ನ ಮೇಲೆ ದೂರು ದಾಖಲಿಸಿದ್ದಾರೆ, ನಾನು ನಿಜವಾಗ್ಲೂ ಆ ರೀತಿಯ ಒಂದು ಅಶ್ಲೀಲ ಪದವನ್ನ ಬಳಸೇ ಇಲ್ಲ ಅಂತ ಹೇಳಿ ಸಿಟಿ ರವಿ ಅವರು ಇದೀಗ ಪೊಲೀಸರ ಮುಂದೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಅವರು ಬಳಸಿದ್ದಾರಾ ಬಳಸಿಲ್ವಾ ಅನ್ನೋದನ್ನ ಸಿಸಿಟಿವಿ ಫುಟೇಜ್ ಗಳಲ್ಲಿ ಎಲ್ಲ ಪದಗಳು ಅವ್ರು ಏನ್ ಮಾತನಾಡಿರ್ತಾರೆ ಅವೆಲ್ಲ ರೆಕಾರ್ಡ್ ಆಗಿರುತ್ತೆ. ಖಂಡಿತವಾಗಿಯೂ ಏನಾದ್ರೂ ಒಂದು ವೇಳೆ ಸಿಟಿ ರವಿ ಅವರು ಆ ರೀತಿಯ ಅಶ್ಲೀಲ ಪದವನ್ನ ಬಳಸಿದ್ರೆ 100% ಖಂಡಿತವಾಗಿಯೂ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ನಿರ್ದಾಕ್ಷಿಣ್ಯ ಕ್ರಮವಾಗಿ ಶಿಕ್ಷೆ ಆಗ್ಬೇಕು. ಒಂದ್ ವೇಳೆ ಅವರು ಆ ರೀತಿ ಪದವನ್ನ ಬಳಸಿಲ್ಲ ಅಂದ್ರೆ ಸುಳ್ಳು ಸುದ್ದಿ ಹಬ್ಬದವರ ವಿರುದ್ಧ ಕೂಡ ಕಠಿಣ ಶಿಕ್ಷೆ ಆಗ್ಲೇಬೇಕಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಖಾಕಿ ಪಡೆ ಯಾವ ರೀತಿ ವಿಚಾರಣೆ ನಡೆಸುತ್ತೆ ಅನ್ನೋದು ಕೂಡ ತೀರಾ ಕುತೂಹಲಕ್ಕೆ ಕಾರಣವಾಗಿದೆ. ಬೆಳಗಾವಿ 5ನೇ ಹೆಚ್ಚುವರಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಲಿದ್ದಾರೆ. ಬೆಳಗಾವಿ 5ನೇ ಹೆಚ್ಚುವರಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಸದ್ಯ ವೈದ್ಯಕೀಯ ಪರೀಕ್ಷೆ ನಡೆಸಲು ಪೊಲೀಸರಿಂದ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಖಾಕಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೀಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿ ಹಾಜರಾಗ್ತಾರೆ.
ಬೆಳಗಾವಿಯ 5ನೇ ಹೆಚ್ಚುವರಿ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ತುಂಬಾ ಈಗ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಈಗ ಏನು ಅಂತ ಅಂದ್ರೆ ಸದ್ಯ ವೈದ್ಯಕೀಯ ಪರೀಕ್ಷೆಗಳನ್ನ ಮುಗಿಸ್ಬೇಕು, ಮೆಡಿಕಲ್ ಚೆಕಪ್ ಗಳನ್ನ ಮಾಡಬೇಕು. ಅವೆಲ್ಲ ಮುಗಿದ ನಂತರ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಸದ್ಯ ವೈದ್ಯಕೀಯ ಪರೀಕ್ಷೆ ನಡೆಸಲು ಪೊಲೀಸರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೈದ್ಯಕೀಯ ಪರೀಕ್ಷೆ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿ ಕಾಕಿ ವಶಕ್ಕೆ ಪಡೆಯುವ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಸಿಟಿ ರವಿ ಹಾಜರಾಗ್ತಾರೆ. ಬೆಳಗಾವಿಯ 5ನೇ ಹೆಚ್ಚುವರಿ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕಾಕಿ ವಶಕ್ಕೆ ಪಡೆದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆ ಯಾವ ರೀತಿ ಹೋಗ್ಬೋದು, ನಿಜಕ್ಕೂ ಇವರು ಅಶ್ಲೀಲ ಪದವನ್ನ ಬಳಸಿದ್ದಾರಾ ಎನ್ನುವ ಮಾಹಿತಿಯನ್ನ ಅಲ್ಲಿರುವ ಸಿಸಿಟಿವಿಯಲ್ಲಿ ಇವರು ನೋಡ್ಬೇಕಾಗತ್ತೆ.